ಬಿಜೆಪಿಯಲ್ಲಿ ರೆಬೆಲ್ ಲೀಡರ್ ಯತ್ನಾಳ್ ಬಣದ ಫೈನಲ್ ವಾರ್ ಇದು, ಫೈನಲ್ ಅಟೆಂಪ್ಟ್ ಇದು. ಪಕ್ಷದ ವರಿಷ್ಠರನ್ನ ಭೇಟಿ ಮಾಡಿ ದೂರು ಸಲ್ಲಿಸಿದ್ದಾರೆ ಭಿನ್ನಮತೀಯರು. ರಾಂಗ್ ಟೈಮಿಂಗ್ಸ್ ಏನು ಅಂತ ಅನ್ನಿಸ್ತಾ ಇತ್ತು ಮೊದಲಿಗೆ. ಕಾರಣ ಈ ದೆಹಲಿ ಎಲೆಕ್ಷನ್ ಹೊಸ್ತಲ್ಲಿ ಇಟ್ಕೊಂಡು ಇದೇನಪ್ಪ ಇವರು ಎಲ್ಲ ದೆಹಲಿ ವಿಮಾನ ಹತ್ತಾ ಇದ್ದಾರೆ, ದೂರದ ವಿಮಾನ ಇಟ್ಕೊಂಡು, ಕಂಪ್ಲೇಂಟ್ಗಳ ಮೂಟೆ ಇಟ್ಕೊಂಡು. ಯತ್ನಾಳ್ ಬಣ ಅಟ್ಲೀಸ್ಟ್ ದೆಹಲಿ ವೋಟಿಂಗ್ ಮುಗಿಯೋವರೆಗೂ ಕಾಯಬಹುದಾಗಿತ್ತೇನೋ ಅಂತ ಹೇಳ್ತಾ ಇದ್ರು. ಟೈಮಿಂಗ್ಸೇ ರಾಂಗ್ ಇತ್ತು ಇದು ಅಂತ. ಹೋರಾಟ ಏನಾದರೂ ಮಾಡ್ಕೊಳ್ಳಿ, ಆದರೆ ದೂರನ್ನು ಕೊಟ್ಟುಬಿಟ್ರಿ ಇವರು. ದೆಹಲಿಗೆ ಹೋದರು, ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ. ಕಳೆದ ರಾತ್ರಿ JP ನಡ್ಡಾ ಅವರನ್ನು ಭೇಟಿ ಮಾಡಿದ್ದಾರೆ ಶಾಸಕ ರಮೇಶ್ ಜಾರಕಿಹೊಳಿ. ಇವತ್ತು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರನ್ನು ಭೇಟಿ ಮಾಡೋಕ್ಕೆ ಸಜ್ಜಾಗಿದ್ದಾರೆ. ರಾಜ್ಯಾಧ್ಯಕ್ಷ, ಜಿಲ್ಲಾಧ್ಯಕ್ಷರನ್ನು ಬದಲಾವಣೆ ಮಾಡಲೇಬೇಕು ಅಂತೇಳಿ ಭಿನ್ನರ ಬಣದ ಪಟ್ಟಿದೆ ಇಲ್ಲಿ. ಮಾಜಿ CM BS ಯಡಿಯೂರಪ್ಪ ವಿರುದ್ಧವಾಗಿ ಕಾನಲ್ಲಿ ಕೆಂಡವಾಗಿದ್ದಾರೆ ಶಾಸಕ ಯತ್ನಾಳ್ ಅವರು. ಹೈಕಮಾಂಡ್ ಮುಂದೆ 3 ಬೇಡಿಕೆಗಳನ್ನು ಸಲ್ಲಿಸುವುದಕ್ಕೆ ಭಿನ್ನರ ಬಣ ಸಜ್ಜಾಗಿದೆ ಇಲ್ಲಿ. ರಾಜ್ಯದಲ್ಲಿ ಮೊಟ್ಟ ಮೊದಲಿಗೆ ಯಡಿಯೂರಪ್ಪ ಅವರ ಕುಟುಂಬದ ರಾಜಕಾರಣವೇ ಕಿತ್ತೊಗೆಯಬೇಕು. ಹಿಂದೂ ಪರ ಇರತಕ್ಕಂಥ ನಾಯಕನೇ ಅಧ್ಯಕ್ಷ ಆಗಬೇಕು ಅನ್ನೋ ಉದ್ದೇಶ ಅವರಿಗಿದೆ. 23 ಜಿಲ್ಲಾಧ್ಯಕ್ಷರ ನೇಮಕವನ್ನು ಮೊದಲಿಗೆ ವಾಪಸ್ ಪಡ್ಕೊಂಡು ರೀಸೆಲೆಕ್ಟ್ ಮಾಡಿ ಎಲ್ಲ ಡಿಮ್ಯಾಂಡ್ಗಳನ್ನು ಹೊತ್ಕೊಂಡು ದೆಹಲಿಯಲ್ಲಿಯೇ ಬೀಡು ಬಿಟ್ಟಿದ್ದಾರೆ ರೆಬೆಲ್ ಟೀಮ್. ಈ ಮೊದಲು ನಾವೆಲ್ಲ ನಮ್ಮ ಕರ್ನಾಟಕ BJP ಲೋಕಸಭಾ ಸದಸ್ಯರು ಒಂದು ದೊಡ್ಡ ಚರ್ಚೆ ಮಾಡ್ಲಕತ್ತೀವಿ. ಸರ್, ಈಗ ವೀರಶೈವ ಲಿಂಗಾಯತ ಈಗ ಡೆಲ್ಲಿಗೆ ಬಂದಿದ್ದೀರಿ, ಯಾರಿಗೆ ಟೈಮ್ ಕೇಳಿದಿರಿ, ಯಾರನ್ನ ಭೇಟಿ ಆಗ್ತಿದ್ದೀರಿ? ಈಗ ಎಲ್ಲರೂ ಕೂಡಿ ಈಗ ಒಬ್ಬೊಬ್ಬರೇ ನಾವು ಭೇಟಿ ಆಗ್ತಾ ಇದ್ದೀವಿ, ಗುಂಪಿನಲ್ಲಿ ಇಲ್ಲ. ನೀವು ಯಾರು ಸಮಯ ಕೇಳಿದಿರಿ ಸರ್? ನಡ್ಡಾ ಅವ್ರು ಭೇಟಿ ಆಗ್ತಿದ್ದೀರಾ, ಅಮಿತ್ ಶಾ ಅವ್ರು ಭೇಟಿ ಆಗ್ತಿದ್ದೀರಾ? ನೋಡ್ರಿ, ಈಗ ನಮ್ಮ ಎಲ್ಲ ಟೀಮ್ ಕೂಡಿವಿ. ಈಗ ಯಾರನ್ನು ಭೇಟಿ ಆಗ್ಬೇಕು, ನಿನ್ನೇನು ಕೆಲವೊಂದು ಮಂದಿನ ಭೇಟಿ ಆಗ್ಯಾರ ನಮ್ಮವ್ರು, ಕುಮಾರ್ ಬಂಗಾರಪ್ಪನವರು. ಅಲ್ಲಿಂದ ನಾವು ಇವತ್ತು ಇನ್ನೂ ಕೆಲವೊಂದನ್ನ ಭೇಟಿ ಆಗ್ಲಿಕ್ಕೆ ಈಗ ಅದನ್ನೇ ಚರ್ಚೆ ಮಾಡ್ಲಿಕ್ಕೆ ಕೂಡ್ಲಾಕತ್ತೀವಿ. ಈ ಮೊದಲು ನಾವೆಲ್ಲ ನಮ್ಮ ಕರ್ನಾಟಕ BJP